ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಕೈಕಾಲು ಸ್ಟ್ರೈಟ್ ಮಾಡ್ಕೊಳ್ಳಿ. ಅಮಾವಾಸ್ಯೆ ಇವತ್ತು ಹೀಲಿಂಗ್ ತೊಗೊಳ್ಳಿ. ಓಂ ಕ್ರೀಂ ಕಾಲಿಕಾಯ ನಮಃ, ಓಂ ಕ್ರೀಂ ಕಾಲಿಕಾಯ ನಮಃ, ಓಂ ಕ್ರೀಂ ಕಾಲಿಕಾಯ ನಮಃ. ಏನೇನು ನೆಗೆಟಿವ್ ಇದ್ದರು, ಏನೇನು ದೃಷ್ಟಿ ಇದ್ದರು, ಯಾರ್ಯಾರು ಏನೇನು ಮಾಡಿದರು ಎಲ್ಲ ಅವ್ರವ್ರಿಗೆ ಬ್ಯಾಕ್ ಫೈರ್ ಆಗಲಿ, ನನ್ನ ವೀಕ್ಷಕರಿಗೆ ಒಳ್ಳೆಯದಾಗಲಿ. ಎಲ್ಲಾದರೂ ಕಾಫಿ ಆಯಿತಾ? ಹೇಗಿದ್ದೀರಾ? ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರಾ? ಇವತ್ತು 4 ಕಾರ್ಡ್ ತೆಗೆದಿದ್ದೀನಿ. ನೈಟ್ ಆಫ್ ಪೆಂಟಿಕಲ್ಸ್. ಏನಂದರೆ ಇಲ್ಲಿ ಬ್ಲ್ಯಾಕ್ ಕುದುರೆ ಇರೋದ್ರಿಂದ ಸ್ವಲ್ಪ ನೆಗೆಟಿವ್ನೆಸ್ ಇದೆ. ನೀವು ಸಂಪಾದನೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀರಾ, ಆದರೆ ಮನಸ್ಸಲ್ಲಿ ಡೌಟು, ಆಗುತ್ತೋ ಇಲ್ವೋ, ನನಗೆ ದುಡ್ಡು ಬರುತ್ತೋ ಇಲ್ವೋ ಅಂತ ಡೌಟಲ್ಲಿದ್ದೀರಾ. ಆಮೇಲೆ ಕುದುರೆ ನಿಂತಿರೋ ಕಡೆನೇ ನಿಂತಿದೆ, ಅದನ್ನು ಮುಂದೆ ಓಡಿಸ್ತಾ ಇಲ್ಲ ನೀವು, ಯಾಕಂದರೆ ನಿಮಗೆ ಡೌಟ್ ಇರೋದ್ರಿಂದ. ಅದರಿಂದ ಏನು ಯೋಚನೆ ಮಾಡಬೇಡಿ. ನೀವು ತುಂಬ ಕ್ಲೆವರ್, ನೀವು ರೆಸ್ಪಾನ್ಸಿಬಲ್ ಪರ್ಸನ್, ನೀವು ಆಮೇಲೆ ಎಫಿಷಿಯೆಂಟು, ಎಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡ್ತೀರಾ. ಏನಕ್ಕೆ ನೀವು ಯೋಚನೆ ಮಾಡ್ತೀರಾ, ಹೆದರ್ಕೋತೀರಾ ಅಂತ ಗೊತ್ತಿಲ್ಲ. ಹೆದರ್ಕೋಬೇಡಿ. ಒಂದೊಂದ್ಸಲಿ ವಿಕ್ಟ್ರಿ ಸಿಕ್ಕಿದ್ರೂ, ಗೆಲುವು ಸಿಕ್ಕಿದ್ರೂ ಅದಕ್ಕೆ ಏನು ಬೆಲೆನೇ ಇರಲ್ಲ. ಆ ಥರ ಆಗಿಬಿಡುತ್ತೆ ನಮ್ಮ ಲೈಫಲ್ಲಿ. ಅದಕ್ಕೆ ನಾವು ಏನು ಮಾಡಬೇಕಂತಂದರೆ, ನಾವು ಗೆಲುವು ಸಾಧಿಸ್ಕೋಬೇಕು. ಅವ್ರು ಬೇರೆಯವ್ರಿಗೆ ಅದಕ್ಕೆ ಬೆಲೆ ಇಲ್ಲ ಅಂತಂದರೆ ಅವ್ರನ್ನ ಬಿಟ್ಟಾಕಿ ನೀವು ಖುಷಿಪಡಿ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎನರ್ಜಿ ಬರುತ್ತೆ. ಗ್ಯಾರಂಟಿ ನೀವು ಯಾವ್ದಾದ್ರು ಕೇಸ್ ಗೆಲ್ಲಬೇಕು ಅಂತನೋ ಅಥವಾ ಕೆಲಸದಲ್ಲಿ ಗೆಲ್ಲಬೇಕು ಅಂತನೋ ಏನೇ ಇದ್ರೂ ನೀವು ಗೆಲ್ತೀರಾ. ನೀವು ಎಂಜಾಯ್ ಮಾಡಿ, ಅವ್ರನ್ನ ಬಿಟ್ಬಿಡಿ. ಆಮೇಲೆ ನೀವು ಒಂದು ಕೆಲಸಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೊಂದು ಟೈಮ್ ಇರುತ್ತೆ. ಆ ಟೈಮ್ ಕಳೆದ ಮೇಲೆ ನಿಮಗೆ ಆನ್ಸರ್ ಸಿಗುತ್ತೆ. ಅಷ್ಟೊತ್ತು ತನಕ ನೀವು ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಆಯಿತಾ? ಯೋಚನೆ ಮಾಡಿ ಅಷ್ಟೇ, ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ಮಾಡಿಕೊಂಡ್ರೆ ನಿಮ್ಮ ಹೆಲ್ತೇ ಹಾಳಾಗತ್ತೆ. ಆದ್ದರಿಂದ ಆರಾಮಾಗಿ ನಿದ್ದೆ ಮಾಡಿಕೊಂಡು ತಿನ್ಕೊಂಡು ನೀವೇನು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅದ್ರ ಕಡೆ ಗಮನ ಕೊಡಿ. ಇಲ್ಲಿ ಯಾರೋ ನಿಮ್ಮ ದುಡ್ಡನ್ನ ಹಿಡ್ಕೊಂಬಿಟ್ಟಿದ್ದಾರೆ, ಬರ್ದೇರಂಗೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನಿಮಗೆ ಆ ದುಡ್ಡು ಬರಬೇಕು, ಅವರು ಬಿಡ್ತಾ ಇಲ್ಲ. ಅವ್ರಿಗೆ ಹೊಟ್ಟೆ ಉರಿ, ಇವಳಿಗೆ ಯಾಕೆ ಕೊಡಬೇಕು ಅಥವಾ ಇವನಿಗೆ ಯಾಕೆ ಕೊಡಬೇಕು, ನಾನೇ ಇಟ್ಕೋಬೇಕು. ಅವರು ಯೋಚನೆ ಮಾಡ್ತಾ ಇಲ್ಲ, ಯಾರೂ ಶಾಶ್ವತ ಇಲ್ಲ ಭೂಮಿಲಿ ಅಂತ ಯೋಚನೆ ಮಾಡ್ತಾ ಇಲ್ಲ. ನಾನು ಪರ್ಮನೆಂಟಾಗಿ ಇಲ್ಲೇ ಇರ್ತೀರಿ ಅಂತ ಅಂದ್ಬಿಟ್ಟು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ ದುಡ್ಡನ್ನ. ಆದರೆ ನಿಮಗೆ ಸಿಗತ್ತೆ. ಯೋಚನೆ ಮಾಡಿಬಿಡಿ, ಆರಾಮಾಗಿರಿ. ಆಮೇಲೆ ಇವತ್ತು ಅಮಾವಾಸ್ಯೆ ಅಲ್ವಾ, ದೇವ್ರಿಗೆ ದೀಪ ಹಚ್ಚೋವಾಗ ಲಕ್ಷ್ಮೀದೊಂದು ಅಷ್ಟೋತ್ರ ಹೇಳಿಬಿಡಿ. ಒಳ್ಳೆ ಮನಸ್ಸಲ್ಲಿ ಅಷ್ಟೋತ್ರ ಹೇಳಿ ಸಾಕು. ಆ ಲಕ್ಷ್ಮಿನೇ ನಿಮಗೆ ದಾರಿ ತೋರಿಸ್ತಾಳೆ. ಓಕೆನಾ? ನಾಳೆ ಸಿಗೋಣ. ನಮಸ್ತೆ.